ಯೋಜನೆ ಅಂತ. ಇದು ನಮ್ಮ ಹೆಸರು ಲಕ್ಷ್ಮಣ್ ಅಂತ. ನಾವು ಏನದು ಕ್ರಿಯಾ ಫೈಲ್ಕಾಮ್ ಕಂಪ್ನಿಯಿಂದ ಎಂಪ್ಲಾಯಿ. ಅಂದ್ರೆ ಸರ್ಕಾರದ ಅಡಿಯಲ್ಲಿ ಈ ಒಂದು ಕಂಪ್ನಿ ಕೆಲಸ ಮಾಡುತ್ತೆ. ಇದು ಜಾಸ್ತಿ ರೈತರಿಗೆ ಜಾಸ್ತಿ ಆದಾಯನ ತಂದು ಕೊಡೋ ಒಂದು ಬೆಳೆ. ಇದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ನಮ್ಮ ಒಂದು ಕೊಪ್ಪಳದಲ್ಲಿ ಸರಿಸುಮಾರು 750 ಹೆಕ್ಟೇರ್ಸ್ ನಾವು ಅಲ್ಲೇ ಡೆವಲಪ್ ಮಾಡಿದೀವಿ. ಇದು ಅಂದ್ರೆ ಕಡಿಮೆ ಖರ್ಚಿನ ಬೆಳೆ ಆಗಿರುತ್ತೆ. ಇದಕ್ಕೆಲ್ಲ ಇಲಾಖೆ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಸಸಿ ಫ್ರೀ ಕೊಡ್ತಾರೆ. ಆಮೇಲೆ ಡ್ರಿಪ್ 90% ಸಬ್ಸಿಡಿ ಇರುತ್ತೆ. ಆಮೇಲೆ ಇದಕ್ಕೆ ಗೊಬ್ಬರ 4 ವರ್ಷ ಫ್ರೀ ಕೊಡ್ತಾರೆ. ಇದು 1 ಎಕರೆಯಲ್ಲಿ 57 ಗಿಡ ಕೊಡ್ತೇವೆ. ಅಂದ್ರೆ ಒಂದು ಗಿಡದಿಂದ ಗಿಡಕ್ಕೆ 30 ಫೀಟ್ ಡಿಫ್ರೆನ್ಸ್ ಇರ್ತವೆ. ಅಂತರ ಬೆಳೆಯಲ್ಲಿ ನಾವ್ ಯಾವ್ದಾದ್ರು ಬೆಳೆ ಹಾಕೊಂಡ್ರೆ ಅದಕ್ಕೂ ಕೂಡ ಸಬ್ಸಿಡಿ ಇದೆ. 1 ಹೆಕ್ಟರ್ಗೆ 5250 ಇದ್ರದ್ದು ಬರುತ್ತೆ, ಎಂಟ್ರಿ ಪ್ಯಾಕು. 1 ಹೆಕ್ಟರ್ಗೆ 5250 ಗೊಬ್ಬರ ಬರುತ್ತೆ. ಇದು ನಮ್ಮ ಒಂದು ಕ್ರಿಯಾ ಫಾಲ್ಕಾಮ್ ಮೇನ್ ಆಫೀಸ್ ಇರೋದು ಹೈದರಾಬಾದ್. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇರೋದು ಬಾಗಲಕೋಟೆ. ಇದು ಒಂದು ರೈತರಿಗೆ ಹೆಚ್ಚಿನ ಒಂದು ಆದಾಯ ತರುವಂತ, ಜೀರೋ ಮೇಂಟೆನೆನ್ಸ್ ಮತ್ತೆ ಹೆಚ್ಚಿನ ಆದಾಯ ತರುವಂತ ಬೆಳೆ ಆಗಿದೆ. ಮಾರ್ಕೆಟಿಂಗ್ ನಮ್ದೇ ಇದೆ. ನಿಮ್ಮ ಒಂದು ತೋಟಕ್ಕೆ ಬಂದು ನಮ್ ಗಾಡಿನೇ ಬರುತ್ತೆ, ಕಡ್ದು ಅಲ್ಲೇ ನಿಮ್ಗೆ ನಮ್ ಗಾಡಿ ತುಂಬಿದ ಮೇಲೆ ನಿಮ್ಗೆ ಅಲ್ಲೇ ತೂಕ ಮಾಡಿ ಅದು ಎಷ್ಟೈತೆ ಅಲ್ಲೇ ಬಿಲ್ ಮಾಡಿಕೊಡ್ತೀವಿ. ಇದು 30 ವರ್ಷ ಅಗ್ರಿಮೆಂಟ್ ಆಗುತ್ತೆ. ಯಾರ ನಡುವೆ? ನಮ್ ನಡುವೆ, ರೈತರ ನಡುವೆ. ಸರ್ ಬೈಬ್ಯಾಕ್ ಸಿಸ್ಟಮ್ ಇದೆ ಸರ್. ಪ್ರತಿಯೊಂದು ಜಿಲ್ಲೆ ಒಳಗೆ ಸರ್. ನಮ್ಮ ಕ್ರಿಯಾ ಫಾಲ್ಕಾಮ್ ಕಂಪನಿ ನಮ್ಮ ಕರ್ನಾಟಕದಲ್ಲಿ 16 ಡಿಸ್ಟಿಕ್ ಅಲ್ಲಿ ಇದೆ ಸರ್. 16 ಡಿಸ್ಟಿಕ್ ಅಲ್ಲಿರುವ ಹಣ್ಣುಗಳು ಕನಕಗಿರಿ ಹತ್ರ ಮುತ್ಲಾಪುರ ಐತಿಲ್ರಿ, ಅಲ್ಲಿ ಫ್ಯಾಕ್ಟ್ರಿ ಇದೆ ಸರ್. 16 ಡಿಸ್ಟಿಕ್ ಹಣ್ಣು ಅಲ್ಲಿಗೆ ಬರುತ್ತೆ ಸರ್. ಈಗ ಸದ್ಯ ಬಾಗಲಕೋಟೆಯಲ್ಲಿ ಒಂದು ಫ್ಯಾಕ್ಟ್ರಿ ಆಗ್ತಾ ಇದೆ ಸರ್. ವೆಲ್ಕಮ್.